2023 ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಉಚಿತ ಗ್ಯಾರಂಟಿಗಳನ್ನು ಘೋಷಣೆಯನ್ನು ಮಾಡಿ ಅಧಿಕಾರಕ್ಕೆ ಬಂದಿತ್ತು. ಅದರಲ್ಲಿ ಪ್ರಮುಖವಾಗಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯನವರು ಇಬ್ಬರೂ ಕೂಡ ಗ್ಯಾರಂಟಿ ಘೋಷಣೆಯನ್ನು ಮಾಡಿದರು. ಉಪಮುಖ್ಯಮಂತ್ರಿ ಆದಂಥ ಡಿ ಕೆ ಶಿವಕುಮಾರ್ ಅವರು ಈ ಗ್ಯಾರಂಟಿ ಘೋಷಣೆಯ ಪ್ರಮುಖ ರೂವಾರಿಗಳಾಗಿದ್ದರು. ಹಾಗಾಗಿ ಈ ಗ್ಯಾರಂಟಿ ಭಾಗ್ಯಗಳನ್ನು ಘೋಷಣೆ ಮಾಡಿ ಇವರು ಸರ್ಕಾರದ ದುಡ್ಡಲ್ಲಿ ಅಂದರೆ ತೆರಿಗೆಯ ದುಡ್ಡಿನಲ್ಲಿ ಇವರು ಜನರಿಗೆ ಬಿಟ್ಟಿ ಭಾಗ್ಯಗಳನ್ನು ಫ್ರೀ ಭಾಗ್ಯಗಳನ್ನು ಕೊಡ್ತಾ ಇದ್ದಾರೆ ಅಂತೇಳಿ ನಾವು ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ನಾವು ಎಲೆಕ್ಷನ್ ಪಿಟಿಷನ್ನ ಸಲ್ಲಿಕೆ ಮಾಡಿದ್ದು. ನಾವಿಲ್ಲಿ ಅದರ ಸುದೀರ್ಘವಾಗಿ ವಿಚಾರಣೆ ನಡೆದಂಥ ಸಂದರ್ಭದಲ್ಲಿ ಗಣ್ಯ ನ್ಯಾಯಮೂರ್ತಿಗಳು ಸರಿಯಾದ ಅಂಶಗಳ ಮೇಲೆ ಬೆಳಕು ಚೆಲ್ಲದೆ ನಮ್ಮ ಪಿಟಿಷನ್ನ ವಜಾ ಮಾಡಿದರು. ನಾವು ಹೈಕೋರ್ಟ್ನಲ್ಲಿ ಆ ಪಿಟಿಷನ್ ವಜಾ ಮಾಡಿದರು. ಹೈಕೋರ್ಟ್ ಕೊಟ್ಟಂಥ ತೀರ್ಪಿನ ವಿರುದ್ಧವಾಗಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದಲ್ಲಿ ನಾವು ಅಪೀಲ್ ಕೂಡ ಫೈಲ್ ಮಾಡಿದ್ದು ನಾವು. ಸೊ ಅಪೀಲನ್ನು ಇವತ್ತು ಈ ದಿನ ಸುದೀರ್ಘ ವಿಚಾರಣೆ ನಡೆಸಿದಂಥ ಸರ್ವೋಚ್ಚ ನ್ಯಾಯಾಲಯ ಇವತ್ತು ಅದರಲ್ಲಿ ಹಲವಾರು ತಪ್ಪುಗಳಿದ್ದಾವೆ, ಲೋಪದೋಷಗಳಿದ್ದಾವೆ. CM ಈ ಪ್ರಕರಣದಲ್ಲಿ ಮಾಡಿರೋದು ಅಪರಾಧ ಅಂತ ಹೇಳಿ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳ ಖುದ್ದು ಹಾಜರಾತಿಗೆ ಇವತ್ತು ಸಮನ್ಸನ್ನು ಜಾರಿ ಮಾಡಿದೆ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ. ಇದರಲ್ಲಿ ನಾವೇನು ತಿಳಿಬೋದು ಅಂತಂದರೆ ನ್ಯಾಯದ ಮುಂದೆ ಯಾವ ಅಧಿಕಾರ ಅಂತಸ್ತು ಕೂಡ ಉಳಿಯೋದಿಲ್ಲ ಅಂತ ಇದು ಪ್ರತ್ಯಕ್ಷ ಸಾಕ್ಷಿಯಾಗಿದೆ. ಅಲ್ಲಿ ಅತಿ ಶೀಘ್ರದಲ್ಲೇ ಈ ಉಚಿತ ಗ್ಯಾರಂಟಿ ನೀಡಿರುವಂಥ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಪತನ ಆಗ್ತದೆ ಅನ್ನೋದಲ್ಲಿ ನಮಗೆ ಒಂದು ನಂಬಿಕೆ ಇದೆ. ಈಗ ವಿಚಾರಣೆಗೆ ಹಾಜರಾಗಿ ಅಂತ ಸುಪ್ರೀಂ ಕೋರ್ಟ್ ಹೌದು ಸಮನ್ಸ್ ಜಾರಿ ಮಾಡಿದೆ. ಸ್ಟೇಟ್ ಗೌರ್ಮೆಂಟ್ಗೆ ಸಮನ್ಸ್ ಜಾರಿ ಮಾಡಿದೆ. 224 ಜನ ಏನು MLA ಗಳಿದ್ರು ಆ 224 ಜನ MLA ಗಳು ಕೂಡ ಡಿಸ್ಕ್ವಾಲಿಫೈ ಆಗೋದಲ್ಲಿ ಖಚಿತ ಆಗಿದೆ. ಧನ್ಯವಾದ. ಡೇಟ್ ಗೊತ್ತಾಗುತ್ತೆ ಅಂತ ಇವತ್ತೊಂದು ಸಮನ್ಸ್ ಜಾರಿ ಮಾಡಿದೆ. ಅಲ್ಲಿ 2 ವೀಕ್ಸಲ್ಲಿ ಅವರಿಗೆ ಸಮನ್ಸ್ ಸಲುವಾಗಿ ಅವರು ಕೋರ್ಟ್ಗೆ ಅಪಿಯರ್ ಆಗಬೇಕಂತ ಆದೇಶ ಆಗಿದೆ. ಅಲ್ಲಿ ಆರ್ಡರ್ ಕಾಪಿ ರಿಲೀಸ್ ಆಗ್ತದೆ, ಅಪ್ಡೇಟ್ ಮಾಡ್ತೀನಿ ನಾನು. ನಾವು ಹೈಕೋರ್ಟ್ನಲ್ಲಿ ಆ ಪಿಟಿಷನ್ ವಜಾ ಮಾಡಿದರು. ಹೈಕೋರ್ಟ್ ಕೊಟ್ಟಂಥ ತೀರ್ಪಿನ ವಿರುದ್ಧವಾಗಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದಲ್ಲಿ ನಾವು ಅಪೀಲ್ ಕೂಡ ಫೈಲ್ ಮಾಡಿದ್ದು ನಾವು. ಸೊ ಅಪೀಲನ್ನು ಇವತ್ತು ಈ ದಿನ ಸುದೀರ್ಘ ವಿಚಾರಣೆ ನಡೆಸಿದಂಥ ಸರ್ವೋಚ್ಚ ನ್ಯಾಯಾಲಯ ಇವತ್ತು ಅದರಲ್ಲಿ ಹಲವಾರು ತಪ್ಪುಗಳಿದ್ದಾವೆ, ಲೋಪದೋಷಗಳಿದ್ದಾವೆ. CM ಈ ಪ್ರಕರಣದಲ್ಲಿ ಮಾಡಿರೋದು ಅಪರಾಧ ಅಂತ ಹೇಳಿ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳ ಖುದ್ದು ಹಾಜರಾತಿಗೆ ಇವತ್ತು ಸಮನ್ಸನ್ನು ಜಾರಿ ಮಾಡಿದೆ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ. ಇದರಲ್ಲಿ ನಾವೇನು ತಿಳಿಬೋದು ಅಂತಂದರೆ ನ್ಯಾಯದ ಮುಂದೆ ಯಾವ ಅಧಿಕಾರ ಅಂತಸ್ತು ಕೂಡ ಉಳಿಯೋದಿಲ್ಲ ಅಂತ ಇದು ಪ್ರತ್ಯಕ್ಷ ಸಾಕ್ಷಿಯಾಗಿದೆ. ಅಲ್ಲಿ ಅತಿ ಶೀಘ್ರದಲ್ಲೇ ಈ ಉಚಿತ ಗ್ಯಾರಂಟಿ ನೀಡಿರುವಂಥ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಪತನ ಆಗ್ತದೆ ಅನ್ನೋದಲ್ಲಿ ನಮಗೆ ಒಂದು ನಂಬಿಕೆ ಇದೆ. ಈಗ ವಿಚಾರಣೆಗೆ ಹಾಜರಾಗಿ ಅಂತ ಸುಪ್ರೀಂ ಕೋರ್ಟ್ ಹೌದು ಸಮನ್ಸ್ ಜಾರಿ ಮಾಡಿದೆ. ಸ್ಟೇಟ್ ಗೌರ್ಮೆಂಟ್ಗೆ ಸಮನ್ಸ್ ಜಾರಿ ಮಾಡಿದೆ. 224 ಜನ ಏನು MLA ಗಳಿದ್ರು ಆ 224 ಜನ MLA ಗಳು ಕೂಡ ಡಿಸ್ಕ್ವಾಲಿಫೈ ಆಗೋದಲ್ಲಿ ಖಚಿತ ಆಗಿದೆ. ಧನ್ಯವಾದ. ಡೇಟ್ ಗೊತ್ತಾಗುತ್ತೆ ಅಂತ ಇವತ್ತೊಂದು ಸಮನ್ಸ್ ಜಾರಿ ಮಾಡಿದೆ. ಅಲ್ಲಿ 2 ವೀಕ್ಸಲ್ಲಿ ಅವರಿಗೆ ಸಮನ್ಸ್ ಸಲುವಾಗಿ ಅವರು ಕೋರ್ಟ್ಗೆ ಅಪಿಯರ್ ಆಗಬೇಕಂತ ಆದೇಶ ಆಗಿದೆ. ಅಲ್ಲಿ ಆರ್ಡರ್ ಕಾಪಿ ರಿಲೀಸ್ ಆಗ್ತದೆ, ಅಪ್ಡೇಟ್ ಮಾಡ್ತೀನಿ ನಾನು.